ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. 27 ವರ್ಷಗಳ ವನವಾಸದಿಂದ ಬಿಜೆಪಿ ಮರಳಿ ಬಂದಿದೆ. ಡೆಲ್ಲಿ ದಂಗಲ್ನಲ್ಲಿ ಮೋದಿ ಮೇನಿಯಾ ವರ್ಕ್ ಆಗಿದೆ. ದೆಹಲಿಯ ಚಳಿಯಲ್ಲೂ ಕೇಜ್ರಿವಾಲ್ಗೆ ಸೋಲಿನ ಬಿಸಿ ತಟ್ಟಿದೆ. ಘಟಾನುಘಟಿ ನಾಯಕರು ಕೇಸರಿ ಅಲಿಯಲ್ಲಿ ಧೂಳಿಪಟ ಆಗಿದ್ದಾರೆ. ರಾಷ್ಟ್ರ ರಾಜಧಾನಿ ಪಟ್ಟ ಗೆದ್ದ ಬಿಜೆಪಿಯ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ. ಮೋದಿಗೆ ಸವಾಲ್ ಹಾಕಿದ್ದಂಥ ಕೇಜ್ರಿವಾಲ್ಗೆ ಆಗಿದ್ದು ಗರ್ವಭಂಗ. ಬಹುಮತ ಗೆದ್ದಂಥ ಕೇಸರಿ ಪಡೆ ಸರ್ಕಾರ ರಚನೆಯ ಸರ್ಕಸ್ ಮಾಡ್ತಾ ಇದೆ. ಪರಮೇಶ್ ವರ್ಮಾ ಬಹುತೇಕ ಸಿಎಂ ಆಗುವಂತಹ ಸಾಧ್ಯತೆ ಇದೆ. ಆಪ್ಗೆ ಗ್ಯಾರಂಟಿಗಳು ಕೈ ಹಿಡಿಯದಾಗಿವೆ. ಶೀಲಾ ದೀಕ್ಷಿತ್ ಕಾಲದಲ್ಲಿ ಅಬ್ಬರಿಸಿದ್ದಂತಹ ಕಾಂಗ್ರೆಸ್ ಮತ್ತೊಮ್ಮೆ ಹೇಳ ಹೆಸರಿಲ್ಲದಂತಾಗಿದೆ. ಮೈಕ್ರೋ ಮನೆಹಾಳರ ಕಾಟಕ್ಕೆ ಜನ ಸಾವಿನ ಶೂಲಕ್ಕೆ ಇಟ್ಟಿದ್ದಾರೆ. ಸಾಲಗಾರರ ಕಾಟಕ್ಕೆ ಅಂಕುಶ ಹಾಕೋಕೆ ಸರ್ಕಾರ ಸುಗ್ರೀವಾಜ್ಞೆಯ ಮೊರೆ ಹೋಗಿದೆ. ಆದ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳುಹಿಸಿರುವುದು ಅಚ್ಚರಿ ಮೂಡಿಸಿದೆ. ಗವರ್ನರ್ ನಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ಮತ್ತಷ್ಟು ಗರಂ ಆಗಿದ್ದಾರೆ. ದಾಸನಿಗೆ ಕಂಬೆ ಹಿಂದೆ ಸೇರಿದಂತಹ ದಿನಗಳು ಸದ್ಯಕ್ಕೆ ಮರೆಯಾಗಿದೆ. ಜಾಮೀನು ಸಿಕ್ಕ ಮೇಲೆ ಮೊದಲ ಬಾರಿಗೆ ಸೆಲೆಬ್ರಿಟಿಗಳಿಗೆ ದರ್ಶನ್ ಸಂದೇಶವನ್ನ ನೀಡಿದ್ದಾರೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳಲ್ಲ, ಸಾರಿ ಎಂದಿದ್ದಾರೆ. ತಮ್ಮ ಜೊತೆ ನಿಂತವ್ರಿಗೂ ಧನ್ಯವಾದ ತಿಳಿಸಿ ಪ್ರೇಮ್ ಜೊತೆಗಿನ ಸಿನಿಮಾ ಯಾವಾಗ ಮಾಡ್ತೀನಿ ಅನ್ನೋ ಬಗ್ಗೆಯೂ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮರ್ಯಾದ ಹತ್ಯೆಯೊಂದು ನಡೆದು ಹೋಗಿದೆ. ಪ್ರೀತಿಯಲ್ಲಿ ಬಿದ್ದಿದ್ದಂಥ ಮಗಳ ಉಸಿರನ್ನೇ ಹೆತ್ತಪ್ಪ ನಿಲ್ಲಿಸಿಬಿಟ್ಟಿದ್ದಾನೆ. ಮದುವೆ ವಿಚಾರಕ್ಕೆ ಜಗಳ ತೆಗೆದು ಪುತ್ರಿಯನ್ನೇ ಕೊಂದು ತಂದೆ ಪರಾರಿಯಾಗಿದ್ದಾನೆ. ಯುವತಿಯನ್ನ ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.